ಎಸ್ ರಕ್ಷಿತ್ ಪೂಜಾರಿ 30 ನಿಮಿಷ ಕ್ಷಣಗಳನ್ನು ನೀಡ್ತಾರೆ. ಎಸ್ ಪ್ರಥಮಾರ್ಧದ ಮುಕ್ತಾಯಕ. ಎಸ್ ಸೇಡು ಆಟಕ್ಕೆ ನಡುವೆ ಈ ಬಾರಿ ತಂಡದ ಪರವಾಗಿ ಎಸ್ ಜನಗೆ ಪ್ರತಿಯೊಂದು ಯುವಕರನ್ನ ಸಹ ಸಂಘಟಿಸುವ ಮೂಲಕ ಎಸ್ ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಪೂಜಾರಿ ಕಾಪಾಡೋಣ. ಎಸ್ ಫೈನಲ್ ಪಂದ್ಯ ಇದೀಗ ಆರಂಭಗೊಂಡಿದೆ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ವೈಸಿಎಸ್ ಕ್ಯಾತ್ನಳ್ಳಿ ತಂಡದ ಶಶಾಂಕ್. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡ ಕಬಡ್ಡಿ ಇತಿಹಾಸದಲ್ಲಿ ಸುಮಾರು 50 ವರ್ಷಗಳ ನಂತರದಲ್ಲಿ ಸೌತ್ ಝೋನ್ ಎಂಟ್ರಿ ಯೂನಿವರ್ಸಿಟಿಯಲ್ಲಿ ಪದಕವನ್ನು ಪಡೆಯುವ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡ ಶ್ರೇಷ್ಠ ಸಾಧನೆ ಮಾಡಿದೆ. ಆ ತಂಡದಲ್ಲಿ ಆಡಿದಂತಹ ಅನೇಕ ಆಟಗಾರರು ಸಹ ಈ ಒಂದು ಸಂದರ್ಭದಲ್ಲಿ ಫೈನಲ್ ಪಂದ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪುರುಷೋತ್ತಮ್ ಪೊಲಾಳ್ ಎತ್ತರದ ನಿಲುವಿನ ಆಟಗಾರ. ದಾಳಿಯಲ್ಲಿ ಕೃಪಾ ಸಾಗರ್. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಭಾಗವಹಿಸಿದಂತಹ ಆಟಗಾರ. ಒಂದು ಉತ್ತಮವಾದಂತಹ ಟ್ಯಾಕಲ್ ಪುರುಷೋತ್ತಮ್ ಪೊಲಾರ್ಡ್. ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ರಕ್ಷಿತ್ ಪೂಜಾರಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಸಿಕ್ಕಂತ ಅವಕಾಶದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದಂತ ನಮ್ಮ ಮೈಸೂರು ಜಿಲ್ಲೆಯ ಕುಂಬಾರಕೊಪ್ಪಲಿನ ಹೆಮ್ಮೆ ಆಟಗಾರ. ಈತನ ಆಟವನ್ನು ಮೆಚ್ಚಿ ಭಾರತ ಅಂಚೆ ಇಲಾಖೆ ಇಂಡಿಯನ್ ಪೋಸ್ಟಲ್ ಆತನಿಗೆ ಉದ್ಯೋಗವನ್ನು ನೀಡಿದೆ. ಪ್ರಸ್ತುತ ಇಂಡಿಯನ್ ಪೋಸ್ಟಲ್ ನಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾರೆ. ಕಬಡ್ಡಿ ಕ್ರೀಡೆಯಲ್ಲೂ ಸಾಕಷ್ಟು ಸಾಧನೆ ಮಾಡ್ತಾ ಇದ್ದಾರೆ. In favor of young star ಕುಂಬಾರಕೊಪ್ಪಲು. ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಬೋನಸ್ ಅಂಕದ ಸೇರ್ಪಡೆ ಆಗ್ತದ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡಕ್ಕೆ 3-1. ಶಶಾಂಕ ದಾಳಿಯಲ್ಲಿ ನಾಗನಹಳ್ಳಿ ಮ್ಯಾಚ್ ಮುಗಿದಿದ್ದೆ ತಡ. ಪರೋಟೆ ಅವರು ಮನೆಗೆ ಹೋಗಿ ಮಲಗಿದ್ರು. ಟೈಗರ್ ಪ್ರಭಾಕರ್ ಅವರು ಮನೆಗೆ ಹೋಗಿ ಮಲಗಿದ್ದಾರೆ. ಫೈನಲ್ ಪಂದ್ಯದವರೆಗೆ ಇದ್ದು ಮ್ಯಾಚ್ ಅನ್ನ ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ ರಕ್ಷಿತ್ ಪೂಜಾರಿ. ಎಸ್ ರಕ್ಷಿತ್ ಪೂಜಾರಿ ಫೈನಲ್ ಪಂದ್ಯದ ಪ್ರಥಮ ಸೂಪರ್ ಡ್ಯೂಪರ್ 3 ಅಂಕವನ್ನು ಪಡೆಯುವ ಮೂಲಕ ಇಲ್ಲಿ ಆರಂಭಿಕ ಹಂತದಲ್ಲಿ ಲೀಡ್ ಅನ್ನ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು 6-2 6-2 ಇನ್ ಫೇವರ್ ಆಫ್ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು. ದಾಳಿಯಲ್ಲಿ ಕೃಪಾ ಸಾಗರ್ ವೈಸಿಎಸ್ ಕ್ಯಾತ್ನಳ್ಳಿ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಎಂಟಿ ರಾಡ್ಗೆ ವಾಪಸ್ ಆಗಿದ್ದಾರೆ. ರಕ್ಷಿತ್ ಪೂಜಾರಿ ಕಬಡ್ಡಿ ಕ್ಷೇತ್ರದ ಸಾಧನೆಯನ್ನ ಮೆಚ್ಚಿ ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿರುವಂತಹ ರಕ್ಷಿತ್ ಪೂಜಾರಿ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ಹಾಗೆ ಬೆಂಗಳೂರು ಬುಲ್ಸ್ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರ. ಆಳ್ವಾಸ್ ಮೂಡುಬಿದ್ರೆ ವಿದ್ಯಾಸಂಸ್ಥೆಯಿಂದ ತಮ್ಮ ಕಬಡ್ಡಿಯ ಆರಂಭವನ್ನ ಕಂಡುಕೊಂಡಂತಹ ರಕ್ಷಿತ್ ಪೂಜಾರಿ ಬೋನಸ್ ಸಂಘದ ಸೇರ್ಪಡೆ ಆಗ್ತದೆ ವೈಸಿಎಸ್ ಕ್ಯಾತ್ನಳ್ಳಿ ತಂಡಕ್ಕೆ.
ವೈಸಿಎಸ್ ಕ್ಯಾತ್ನಳ್ಳಿ ತಂಡದಲ್ಲೂ ಸಹ ಶ್ರೇಷ್ಠ NMC ಸುಳ್ಯದ ವಿದ್ಯಾರ್ಥಿಯಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಪ್ರೋ ಕಬಡ್ಡಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನ ಅನೇಕ ಬಾರಿ ಸುಮಾರು 3 ಬಾರಿ ಪ್ರತಿನಿಧಿಸಿದಂತಹ ಆಟಗಾರ ಅಭಿಷೇಕ್ ಗೌಡ ಅವರನ್ನು ಸಹ ಇಲ್ಲಿ ಕಾಣಬಹುದು. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಯಶವಂತ್, ದಾಳಿಯಲ್ಲಿ ಪುರುಷೋತ್ತಮ್ ಪೊಲಾರ್ಡ್. 3 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು. ಕೃಪಾ ಸಾಗರ್ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕವರ್ ಭಾಗದಲ್ಲಿದ್ದಂಥ ಆಟಗಾರರನ್ನು ಔಟ್ ಮಾಡಲು ಯಶಸ್ಸಾಗಿದ್ದಾರೆ. 6-4 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಯಶವಂತ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ ರಕ್ಷಿತ್ ಪೂಜಾರಿ. ಕೃಪಾ ಸಾಗರ್ 7-4 ಪಂದ್ಯ. ಮತ್ತೊಂದು ಅದ್ಭುತವಾದಂತಹ ಟಚ್ ಪಾಯಿಂಟ್. 7-5 ಪುರುಷೋತ್ತಮ್ ಪೊಲಾರ್ಡ್. ಮಲ್ಟಿಪಲ್ ರೈಟ್ ಪಾಯಿಂಟ್. ಪಾದರ ಸಂತೆಯಲ್ಲಿ ಪ್ರಜ್ವಲ್ ಅಲಿಯಾಸ್ ಕುಂಬಾರ್ ಕೊಪ್ಪಲಿನ ಡ್ಯಾಮ. ಬೋನಸ್ ಅಂಕದ ಸೇರ್ಪಡೆ ಆಗ್ತದ. ವೈಸಿಎಸ್ ಕ್ಯಾತ್ನಳ್ಳಿ ತಂಡಕ್ಕೆ ಸೂಪರ್ ಟೆಕ್ ಆನ್ ಆಗಿದೆ ರಕ್ಷಿತ್ ಪೂಜಾರಿ. ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ತಾರೆ. 2 ಅನುಭವಿ ಆಟಗಾರ ನಡುವೆ ಒಂದ್ ಕಡೆ ಅಭಿಷೇಕ್, ಶಶಾಂಕ ಆಲ್ಔಟ್ನ ಹೊಸಲಲ್ಲಿ ವೈಸಿಎಸ್ ಕ್ಯಾತ್ನಳ್ಳಿ ತಂಡದ 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಈ ಬಾರಿ ಪುರುಷೋತ್ತಮ್ ಪೊಲಾರ್ಡ್. ಹನ್ನೊಂದು 8 ಪಂದ್ಯ, ಕೇವಲ 3 ಅಂಕದ ಅಂತರ. ಸೂಪರ್ ಟೆಕ್ ಆನ್ ಆಗಿದೆ. ಮತ್ತೆ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. 2 ಆಟಗಾರ ನಡುವೆ ಆಟಗಾರನ್ನು ಒಂದು ಕಡೆ ಸೇರಿಸುವಂತ ಪ್ರಯತ್ನ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ನ ಪ್ರಯತ್ನ ಮತ್ತು ಸುಲಭವಾದಂತಹ 1 ಅಂಕದ ಸೇರ್ಪಡೆ ಆಗ್ತದ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡಕ್ಕೆ. 12-8 12-8 ಇನ್ ಫೇವರ್ ಆಫ್ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು. ಈ ಬಾರಿ ಅಭಿಷೇಕ್ ಅಯ್ಯ ಅವರಿಂದ ಒಬ್ಬ ರಾಷ್ಟ್ರೀಯ ಅನುಭವಿ ಆಟಗಾರ ಒಂದೊಳ್ಳೆ ಡ್ಯಾಶ್ ಅನ್ನು ಹೊಡೆಯಲು ಯಶಸ್ವಿಯಾಗಿದ್ದಾರೆ. ಬಾಲು ಸ್ಕೋರ್ 15-9. 12 ಇತ್ತು ಪೊಲಾರ್ಡ್, 12 ಇತ್ತು. ಅವ್ರು 1 ಪಾಯಿಂಟ್ ಹಾಕಿದ್ರು ಅಷ್ಟೇ. 13 ಆಗಿತ್ತು. ಬಾಲು ಯಾರಿಗೆ ಬೋನಸ್ ಹಾಕಿದೆ? ಹದಿನಾರು 9 ದಾಳಿಯಲ್ಲಿ ಕೃಪಾ ಸಾಗರ್. ರಜತ್ ಕೋಟ್ಯಾನ್. ಹದಿನೇಳು 9 ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ತಂಡದ ಪರವಾಗಿ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಲೆಫ್ಟ್ ರೈಡರ್. ಆಟಗಾರ ನಡುವೆ ಈ ಬಾರಿ ಅಭಿಷೇಕ್ ಅವರಿಂದ ಟ್ಯಾಕಲ್ ಬಂದು ಕೂದಲೆಳೆಯ ಅಂತರದಲ್ಲಿ ರಕ್ಷಿತ್ ಪೂಜಾರಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ವಾಡ ಕ್ಯಾಚ್ ವೈಸಿಎಸ್ ಕ್ಯಾತ್ನಳ್ಳಿ. ಕೃಪಾ
ಕೃಪಾ ಸಾಗರ್. 6 ಆಟಗಾರ ನಡುವೆ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. 17-11, 17-11. ಪುರುಷೋತ್ತಮ್ ಪೊಲಾಡ್ ಒಂದು ಉತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್. ಇದೀಗ ತಾನೇ ಫೈನಲ್ ಪಂದ್ಯದ ಪ್ರಥಮಾರ್ಧದ ಮುಕ್ತಾಯದ ಹಂತದಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವರು ಆಗಮಿಸಿದ್ದಾರೆ. ಕುತ್ಕೊಳ್ಳಿ ಮಹಾಪ್ರಭು. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 17-12, 17-12. ಪರೋಟೆ ಅವರೇ, ನಾನು ಆಗ್ಲೇ ಹೇಳಿದೆ ಧೂಮ್ರಪಾನದಿಂದ ಬೆಲೆ ತೆರಬೇಕಾದಿತ್ತು. ಎಸ್ ರಕ್ಷಿತ್ ಪೂಜಾರಿ ಯಂಗ್ ಸ್ಟಾರ್ ಕುಂಬಾರ್ ಕೊಬ್ಬಲು ತಂಡದ ಶ್ರೇಷ್ಠ ದಾಳಿಗಾರ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ರೈಟ್ ಕಾರ್ನರ್ ಭಾಗದಲ್ಲಿ ಶಶಾಂಕ್, ಲೆಫ್ಟ್ ಕವರ್ ಭಾಗದಲ್ಲಿ ಅಭಿಷೇಕ್. ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. 17-12. ಪರೋಟೆ ಅವರೇ, ಫೈನಲ್ ಮ್ಯಾಚ್ ನಡೀತದೆ, ಬನ್ನಿ ಬೇಗ. ಎಸ್ ಉತ್ತಮವಾದಂತಹ ದಾಳಿ ಶಶಾಂಕ್ ಅತ್ಯಂತ ವೇಗವಾಗಿ ಒಂದಂಕವನ್ನು ಪಡೆದ್ರ ಮೂಲಕ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಟೈಗರ್ ಪ್ರಭಾಕರನ್ ಅವರು ನಿದ್ದೆಗೆ ಜಾರ್ತಾ ಇದ್ದಾರ. ಪುರುಷೋತ್ತಮ್ ಪೊಲಾಡ್ ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್. ಪ್ರೇಕ್ಷಕರೇ, ಸಮಯ ಮಧ್ಯರಾತ್ರಿ 1:30. ಶಶಾಂಕ ವಾಟ್ ಅ ರೈಡ್. ಮಲ್ಟಿಪಲ್ ರೈಡ್ ನೊಂದಿಗೆ ಶಶಾಂಕ್ ಇಲ್ಲಿ ತಂಡಕ್ಕೆ ಆಸರಾಗಿದೆ. ಪ್ರೇಕ್ಷಕರ ಸ್ಕೋರ್ ಅನ್ನ ಗಮನಿಸಿ. 18-16. ಬರ್ಲಿ ಒಂದು ಜೋರ ಚಪ್ಪಾಳೆ. ಕೈ ಕಟ್ಟಿರುವ ಪ್ರೇಕ್ಷಕರೇ, ಒಮ್ಮೆ ನಿಮ್ಮ ಕೈ ಚಪ್ಪಾಳೆಯನ್ನು ನೀಡಿದ್ರೆ ಆಟಗಾರರಿಗೆ ಇನ್ನಷ್ಟು ಅದ್ಭುತವಾದಂತಹ ಕ್ಷಣಗಳನ್ನು ನೀಡ್ತಾರೆ. ಶ್ರೇಷ್ಠ ಟ್ಯಾಕಲ್. ಓ ಟೈಗರ್ ಪ್ರಭಾಕರಣ, ಜಾಲೆ ಜಾಲೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೃಪಾ ಸಾಗರ್. 18-17. ಇಬ್ಬರು ಆಟಗಾರ ನಡುವೆ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ಎಸ್ಕೇಪ್. 18-18. ನಾನಾಗ್ಲೇ ಹೇಳಿದೆ, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಜತ್ ಕೋಟಿಯಾ, ರಕ್ಷಿತ್ ಪೂಜಾರಿ ಅವರ ಸಹೋದರ. ಈ ಬಾರಿ ಯಶವಂತ್ ರವರಿಂದ ಟ್ಯಾಕಲ್ ಬಂತು. ಸಹ ಆಟಗಾರರು ಸಹ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ದಾರೆ. ದ್ವಿತೀಯಾರ್ಧದ ಆರಂಭಿಕ ನಿಮಿಷಗಳಲ್ಲಿ ಲೋನಾ 21-19, 21-19 ಇನ್ ಫೇವರ್ ಆಫ್ YCS ಕ್ಯಾಪ್ನಳ್ಳಿ. ಟೈಗರ್ ಪ್ರಭಾಕರನ್ ಅವರು ಬಂದ್ಮೇಲೆ ಮ್ಯಾಚ್ ನ ಗತಿನೇ ಚೇಂಜ್ ಆಗಿದೆ. ಪರೋಟೆ ಅವರು ಬರಲ್ಲ. 21-19. ಎಸ್ ಬೋನಸ್ ಸಂಘದ ಸೇರ್ಪಡೆ ಆಗ್ತಾ ಇದೆ YCS ಕ್ಯಾಪ್ನಳ್ಳಿ ತಂಡಕ್ಕೆ. ರಕ್ಷಿತ್ ಪೂಜಾ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ, ಲೆಫ್ಟ್ ರೈಡರ್. ಎಸ್ ಕೃಪಾ ಸಾಗರ್. 23-19 ಪಂದ್ಯ. 6 ಆಟಗಾರ ನಡುವೆ ಸುಶಾಂಕಯ್ಯ ಅವರಿಂದ ಆಂಕಲ್ ಹೋಲ್ಡ್ ನ ಪ್ರಯತ್ನ ಇತ್ತು. 24-19, 24-19.
ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತದೆ. ಪಂದ್ಯದ ಪ್ರಥಮಾರ್ಧದ ಮುಕ್ತಾಯಕ್ಕ ಎಸ್ ಉತ್ತಮವಾದಂತ ರೀತಿಯಲ್ಲಿ ಎಸ್ ಶಶಾಂಕ 24-21. ಏಳು ಆಟಗಾರ ನಡುವೆ ಬಲಿಷ್ಠ ದಾಳಿಗಾರ ಶಶಾಂಕ್. ಎಸ್ ರಕ್ಷಿತ್ ಪೂಜಾರಿ 24-21 ಪಂದ್ಯ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಕ್ಯಾಪ್ಟನ್ ಅದ್ಭುತವಾದಂತ ದಾಳಿ, ಮಲ್ಟಿಪಲ್ ರೈಟ್ ಪಾಯಿಂಟ್. ಕ್ಯಾಪ್ಟನ್ ಲಾಸ್ಟ್ 5 minutes ಟು ಗೋ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 26-21 YCS ಕ್ಯಾಪ್ನಳ್ಳಿ ತಂಡದ ಪರವಾಗಿ. ನಾಗನಹಳ್ಳಿಯ ಕಬಡ್ಡಿ ಪಂದ್ಯಾವಳಿಯ ಒಂದು ವೀಕ್ಷಣೆಯಲ್ಲಿ ಮಹಿಳಾ ಪ್ರೇಕ್ಷಕರು ಸಹ ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ನಮ್ಮ ಯೋಗದೀಪ ಮಾಗಣಪತಿ ಗೆಳೆಯರ ಬಳಗದ ಪರವಾಗಿ. ಪಂದ್ಯ ಆರಂಭ ಆದಾಗನಿಂದಲೂ ಸಹ ಮಹಿಳಾ ಪ್ರೇಕ್ಷಕರು ಸಹ ಈ ಪಂದ್ಯದ ಒಂದು ವೀಕ್ಷಣೆಯಲ್ಲಿದ್ದಾರೆ. ಪರೋಟೆ ಅವರೇ, ನೀರ್ ಬೇಕಾ? ಬಜ್ಜಿ ಬೇಡ ಬೇಡ ಅಂದ್ರೆ ತಿಂದು ಬಂದ್ರು. 26-21 5 ಅಂಕದ ಅಂತರ YCS ಕ್ಯಾಪ್ನಳ್ಳಿ ತಂಡದ ಪರವಾಗಿ. ಟೈಗರ್ ಅವರ ಗೆಲುವು ಖಂಡಿತನಾ? ಇಟ್ಸ್ ಅ ಡೂ ಆರ್ ಡೈ. ಎಸ್ ಕ್ಯಾಪ್ಟನ್ ಲಾಸ್ಟ್ 4 minutes ಟು ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ರಕ್ಷಿತ್ ಪೂಜಾರಿ ಏಳು ಆಟಗಾರ ನಡುವೆ ಈ ಬಾರಿ ಡಬಲ್ ಆಂಕಲ್ ಹೋಲ್ಡ್. ಆಕಾಶ್ ಒಂದೊಳ್ಳೆ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. 27-21 6 ಅಂಕದ ಅಂತರದಲ್ಲಿ YCS ಕ್ಯಾಪ್ನಳ್ಳಿ ಯಂಗ್ ಸ್ಟಾರ್ ಕುಂಬಾರ್ ಕೊಪ್ಪಲು ಕೊನೆಯ ಕ್ಷಣದಲ್ಲಿ ಪಂದ್ಯದ ಗತಿಯನ್ನ ಬದಲಿಸಿಕೊಳ್ತಾರ, ಕಾದ್ ನೋಡ್ಬೇಕಾಗಿದೆ. ಶ್ರೇಯಸ್ ಕಪ್ 2025 ಯಾರ ಪಾಲಾಗುತ್ತೆ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ಪುರುಷೋತ್ತಮ್ ಪೊಲಾಡ್ 2 ತಂಡದ ನಾಯಕರೇ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಒಂದೊಳ್ಳೆ ಟ್ಯಾಕಲ್ ಪುರುಷೋತ್ತಮ್ ಪೊಲಾಡ್. ಸಾಕಷ್ಟು ಪ್ರಯತ್ನ ಆಯ್ತು ಮಿಡ್ ಲೈನ್ ನ ಕಡೆ, ಕೈಗಳನ್ನ ಚಾಚುವಂತ ಪ್ರಯತ್ನ ಇತ್ತು. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. 28-21 ಪಂದ್ಯ ಸಾಗ್ತಾ ಇದ್ದ YCS ಕ್ಯಾಪ್ನಳ್ಳಿ ತಂಡದ ಪರವಾಗಿ. ಎಸ್ ಸೂಪರ್ ಟ್ಯಾಕಲ್. ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಕೃಪಾ ಸಾಗರ್ ಅವರನ್ನ ಸ್ವಯಂ ಇಂಜಿನಿಯರ್ ಆಗಿದ್ದಾರೆ. ಜೊತೆಲಿ ನಮ್ಮ ಕಬಡ್ಡಿ ಪಂದ್ಯಾವಳಿಗೆ ಒಂದು ರೀತಿಯಲ್ಲಿ ಇಂಜಿನಿಯರ್ ಅಂತ ಹೇಳ್ಬೋದು. ಶ್ರೀಯುತ ಪುನೀತ್ ರವರು ನಾಗನಹಳ್ಳಿ ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೆ ಪ್ರತಿಯೊಂದು ಯುವಕರನ್ನ ಸಹ ಸಂಘಟಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಗೆ ಹಗಲಿರುಳು ಶ್ರಮಿಸಿದ್ದಾರೆ. ದಯವಿಟ್ಟು ಪುನೀತ್ ರವರಿಗೂ ಸಹ ನಮ್ಮ ಎಲ್ಲ ಯುವಕರು ಜೋರ ಚಪ್ಪಾಳೆಯೊಂದಿಗೆ ಪ್ರದೀಪಣ್ಣವರು. ಎಸ್ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಶಶಾಂಕ ಹೇಮಂತ್ ಪೂಜಾರಿ ಅವರು ಸಹ ಪಂದ್ಯದ ವೀಕ್ಷಣೆಯಲ್ಲಿ ಇದ್ದಾರೆ. ಎಸ್ ಅದ್ಭುತವಾದಂತಹ ಟ್ಯಾಕಲ್
28-26. ವಾಟ್ ಅ ಫೈನಲ್ ಮ್ಯಾಚ್. ಪ್ರೇಕ್ಷಕರೇ ಬರ್ಲಿ ಒಂದ್ ಜೋರ ಚಪ್ಪಾಳೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ವಾಟ್ ಅ ಕ್ಯಾಚ್. ಸೂಪರ್ ಟ್ಯಾಕಲ್. ವೇಟ್. ಆಟಗಾರರಲ್ಲಿ ಆರ್ಗ್ಯೂ ಮಾಡಬೇಡಿ. ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರರಲ್ಲಿ ತೀರ್ಮಾನ ನೀಡ್ತಾರೆ. ಕರೆಕ್ಟ್ ಆಗಿದೆ ಅಲ್ಲಿ. ಸೂಪರ್ ಟ್ಯಾಕಲ್ ನಿಮ್ಗೆ 2 ಪಾಯಿಂಟ್, ಅವ್ರಿಗೆ 1 ಪಾಯಿಂಟ್ ಹೋಗಿದೆ ಅಷ್ಟೇ. ಕೃಪಾ ಸಾಗರ್. ಯಾರು ಆಟಕ್ಕೆ ನೋಡ್ಬಾ. ಕಾದೋಣ. ಕೃಪಾ ಸಾಗರ್ 30-27. 3 ಅಂಕದ ಅಂತರದಲ್ಲಿ ಪಂದ್ಯ. ಅಭಿಮಾನಿ ಈ ಮ್ಯಾಚ್ ಮುಗಿದ ಮೇಲೆ ಡ್ಯಾನ್ಸ್ ಮಾಡ್ಲಿಕ್ಕಿದ್ದಾರೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಪುರುಷೋತ್ತಮ್ ಪೊಲಾರ್ಡ್. 3 ಆಟ ನಡುವೆ ಹ್ಯಾಂಡ್ ಟಚ್ಗಾಗಿ ಪ್ರಯತ್ನ. ಸಮಯ ಕೂಡ ಮೀರ್ತಾ ಇದೆ. 30-27. ವಾಟ್ ಅ ಫೈನಲ್ ಮ್ಯಾಚ್. ಯಾವುದೇ ಅಂಕಲದೆ ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಕೃಪಾ ಸಾಗರ್ 30-27. 3 ಅಂಕದ ಮುನ್ನಡೆಯಲ್ಲಿ YCS ಕ್ಯಾತ್ನಳ್ಳಿ. Yes! What a chain tackle! Yes! 2 ಸೆಕೆಂಡ್ ಬಾಕಿ ಇದೆ. 30-28ರಲ್ಲಿ ರಕ್ಷಿತ್ ಪೂಜಾರಿ. ಕಾದೋಣ. Yes! 30-29. 1 ಅಂಕದ ರೋಚಕ ಜಯವನ್ನ ಸಾಧಿಸಿಕೊಂಡಿದ್ದಾರೆ YCS ಕ್ಯಾತ್ನಳ್ಳಿ. ಎಂತ ಪಂದ್ಯ. ಕೊನೆಯ ಕ್ಷಣದವರೆಗೂ ಸಹ ಯಂಗ್ ಸ್ಟಾರ್ ಕುಂಬಾರಕೊಪ್ಪಲು ತಂಡದ ಆಟಗಾರರು ಸಾಕಷ್ಟು ಹೋರಾಟವನ್ನು ನಡೆಸಿಕೊಂಡ್ರೆ, ಆದ್ರೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಸಾಕ್ಷಿ ಆಗ್ತಾ ಇದೆ.